ಇದ್ರ ಬೆಲೆ ಬಂದು ಯೆಲ್ಲೋ ಕಲರ್ ಯಾವನ್ ತಗೊಂತಾನೆ ಗುರು ಫೆರಾರಿನ. ಅಂಬರೀಷ್ ಮತ್ತು ಬ್ಯಾಟ್ ಮೂವಿ ಎಲ್ಲೋ ಬಿಟ್ಟರೆ ವೈಟು. ಅಷ್ಟು ಜನ ಮಕ್ಕಳು ಮಾಡ್ತೀನಿ ಅಂತ ಚಾಲೆಂಜು ಅಂತ ಸಖತ್ತಾಗಿ ಕಾಣಿಸ್ತಾ ಇದೆ. ಸ್ಕೂಬಿಡು ಗಿಡೋಲ್ಲಿ ಬರ್ತಿತ್ತಲ್ಲ ಸೇಮ್ ವಂಶ. ಇಷ್ಟರಲ್ಲಿರೋ ಒಂದು ಕಾರ್ನ ದೇಪ್ಬೇಕು ಅಂದರೆ ಯಾವ ಕಾರ್ ದೇಪ್ತೀರಾ ಅಂತ ಜರ್ಮನಿಯಲ್ಲಿ ದುಡ್ಡು ಸಿಕ್ಕರು ಗೋಣಿ ಚೀಲ ಸಿಗಲ್ವಂತೆ. ಈ ಕಾರ್ನ ತಗೋಬೇಕು ಅಂತ ನನ್ನ ಅನಿಸಿಕೆ. ನಾನೇನು ಹೇಳಲ್ಲ ಇದ್ರ ಬಗ್ಗೆ, ನೀವೇ ನೋಡ್ಕೊಂಬಿಡಿ. ಚಾಕ್ಲೇಟ್ ದೋಸೆ ಅಂತೆ, ಅವಮಾನ ಗುರು. 3 ಜನ 3 ದೋಸೆ. ಏನಿದೆ ಅಂತ ಕಾಯಿ ಆರಿಸ್ತಾವನಿಗೆ. ಅಣ್ಣ ಮೆಜೆಸ್ಟಿಕ್ ಬರ್ತೀರಾ ನೋಡಿ, ರಾಗಿ ಇಟ್ಟಿದೆ 5 kgಗೆ. ಯಾರಿದ್ದಾರೆ ನಮ್ಮ ಹತ್ರ ನೋಡಿ, ಶ್ರೀಕೃಷ್ಣ ಅವರು. ಹೊರಟಿದ್ದೀವಿ ಎಲ್ಲಿಗೆ? ಒಂದು ಸ್ಪೆಷಲ್ ಜಾಗಕ್ಕೆ. ಈ ಜಾಗದಲ್ಲಿ ಫುಲ್ ಸುಂದರಿದ್ದೀರಿದ್ದಾರೆ, ಹೆವಿ ಭಯಾನಕ ಸುಂದರಿದ್ದೀರೋ. ನೋಡೋಣ ನಿಮ್ಗೆ ಯಾವ ಸುಂದರಿ ಇಷ್ಟ ಆಗ್ತಾಳೆ ಅಂತ. ಇವಾಗ ಇನ್ನೊಬ್ಬ ಬರ್ತಾನೆ, ಎತ್ತಾಕೊಂಡು ಹೋಗ್ತೀವಿ ಆನ್ ದ ವೇ. ಅವನು ಯಾವ ಊರು? ಮಿಕ್ಸ್ ಹೌಸ್ ಅಂಡ್ ರಾಮ್ಸ್ಟಾರ್ಟ್ ಅಲ್ಲ ಗುರು, ಇಂಡಿಯಾದಲ್ಲಿ. ಇಂಡಿಯಾದಲ್ಲ, ಶಿರ್ಸಿ. ಅವನು ಅವನ ಶಿಷ್ಯ ಬಾಲ ಅಂತ. ಬಂದಾಗ ಮೀಟ್ ಮಾಡಿಸ್ತೀನಿ. 6 ಅಡಿ ಕಟ್ಔಟ್. ಪೆಟ್ರೋಲ್ ತುಂಬಿಸುವ ಕಾರ್ಯ ಬರದಿಂದ ಸಾಗಿದೆ. ಬಾಲ ಅಂತ ನೀಲಾಂಬರಿ ಅವರ ಸೇಮ್ ವಂಶ. ನನಗೆ ರೆಡ್ ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಯಾಕಂದರೆ ನನಗೇನಕ್ಕೆ ರೆಡ್ ಇಷ್ಟ ಇಲ್ಲ ಅಂದರೆ ಹಿಂದೆಗಡೆದು ಟೈಲ್ ಲ್ಯಾಂಪ್ಸ್ ಇದೆಯಲ್ಲ, ಅದು ಬ್ಲೆಂಡಾಗಿ ಹೋಗುತ್ತೆ. ನನ್ನ ಕಾರಲ್ಲಿ ಎದ್ದು ಕಾಣುತ್ತೆ. ಸೊ ಅದಕ್ಕೆ ನನಗೆ ನನ್ನ ಕಾರ್ ಇಷ್ಟ. ಇವತ್ತು ನಾವು ಬಂದಿರೋದು ಕ್ಲಾಸಿಕ್ ಸ್ಟಾರ್ಟ್ ಅಂತ ಫ್ರಾಂಕ್ಫರ್ಟಲ್ಲಿ. ಇದು ಬಂದು ಫ್ರೀ ಎಂಟ್ರಿ ಎಲ್ಲರಿಗೂ. ಇದ್ರ ಒಳಗಡೆ ಮೆಕ್ಲಾರನ್ ಶೋರೂಮ್ ಇದೆ. ಹೆವಿ ಕ್ರೇಜಿ ಕಾರ್ಸ್ ಇದೆ. ಫುಲ್ ಹಳೆ ಕಾರ್ಸ್ ಎಲ್ಲ ಸಕ್ಕತ್ತಾಗಿದೆ, ವಿಂಟೇಜ್ ಕಾರ್ಸು. ಪ್ಲಸ್ ಫುಲ್ ಮಾಡರ್ನ್ ಕಾರ್, ಸೂಪರ್ ಕಾರ್ಸ್ ಎಲ್ಲ ಇದೆ. ನಾನು ಒಂದು ಸತಿ ಬಂದಿದ್ದೀನಾಗಲೇ. ಬಾಕ್ಸ್ಟರ್ ಎಸ್ ಇದೆ ವರ್ಷ. ಬಟ್ ಇದು ಬಂದು 4 ಸಿಲಿಂಡರ್ ಇಂಜಿನು. ನನಗೆ ಅಷ್ಟೊಂದು ಇಷ್ಟ ಇಲ್ಲ 4 ಸಿಲಿಂಡರು. ಸೆಕ್ಸಿಯಾಗಿದೆ. ಇಷ್ಟೇ ಇರೋದು, ಚಿಕ್ಕದಾಗಿ ಪುಟಾಣಿಯಾಗಿದೆ. ಅಣ್ಣ ಮೆಜೆಸ್ಟಿಕ್ ಬರ್ತೀರಾ? ಮೀಟ್ರ್ ಡಬಲ್ ಮೀಟ್ರ್ ಆಗುತ್ತೆ. ಆಗಲ್ಲ ಅಣ್ಣ, ಮೀಟ್ರಿಗೆ 200 ಜಾಸ್ತಿ ಕೊಟ್ಟರೆ ಬರ್ತೀನಿ. ಸಿಲ್ಕ್ ಬೋರ್ಡ್ ಎಲ್ಲ ಹೋಗಿಲ್ಲ. ನೋಡಿ ಎಷ್ಟು ಜನ ಮಕ್ಕಳು ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾವನೆ. ಅಷ್ಟು ಜನ ಮಕ್ಕಳು ಮಾಡ್ತೀನಿ ಅಂತ ಚಾಲೆಂಜು ಅಂತ. ದರ್ಶನ್ ಬ್ಯಾಚುಲರ್ ಪಾರ್ಟಿಗೆ ಇದರಲ್ಲೇ ಎಷ್ಟು ಜನ ಮಕ್ಕಳು ಮಾಡ್ಬೋದು ಅಂತ ನೋಡಿ ಈ ಕಾರಲ್ಲೇ ಅಲ್ಲ, ಈ ಕಾರಲ್ಲಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಇದು ನೋಡಿ ಬುಗಾಟಿದು ಫುಲ್ ಹಳೆ ಮಾಡಲು. ಯಾವುದು ಅಂತ ಗೊತ್ತಿಲ್ಲ. ಇವಾಗ ನಾವು ಬಂದಿರೋದು ಮೆಕ್ಲಾರನ್ ಇಲ್ಲೇ ಇದೆ ಶೋರೂಮು. ಬಟ್ ಇದು ಕ್ಲೋಸ್ ಮಾಡಿದ್ದಾರೆ ಅನ್ಸುತ್ತೆ. ಈಗ ಒಳಗೆ ಹೋಗೋಕ್ಕಾಗಲ್ಲ, ಬಟ್ ಆಚೆನೇ ಇಟ್ಟಿದ್ದಾರೆ. ತೋರಿಸ್ತೀನಿ. ಲಾಸ್ಟ್ ಟೈಮ್ ಬಂದಾಗ ಒಳಗೆ ಹೋಗಿ ಕಾರ್ ಒಳಗೆಲ್ಲ ಕೂತ್ಕೊಂಡಿದ್ದೆ. ಸೊ ಇವಾಗ ಅವು ರೆಡ್ ಕಲರ್ ನೋಡಿ, ಸೆಕ್ಸಿಯಾಗಿದೆ. ಇದ್ರ ಬೆಲೆ ಇಲ್ಲಿ ಹಾಕಿದ್ರು ನೋಡಿ, ಆಲ್ಮೋಸ್ಟ್ 3 ಕೋಟಿ. ಇದು ಇಲ್ಲೇ 3 ಕೋಟಿ ಅಂದರೆ ಇಂಡಿಯಾದಲ್ಲಿ 4.25 ಕೋಟಿ ಇರುತ್ತೆ ಆಲ್ಮೋಸ್ಟ್. ಇಲ್ಲೊಂದಿದೆ ನೋಡಿ 720S, 720 750 ಆಗುತ್ತಿಲ್ಲ. ಸೆಕ್ಸಿ ಇಂಟೀರಿಯರ್ ನೋಡಿ ಯಾವ ಥರ ಇದೆ. ನಂತರ ಮೇಲ್ಗಡೆಯಿಂದ ಸನ್ರೂಫ್ ಥರ ಕೊಟ್ಟಿದ್ದಾರೆ. ಆದರೆ ಒಳಗಡೆ ನಾರ್ಮಲ್ ಆಗಿದೆ. ನಾನು ಆಗಲೇ ಕೂತಿದ್ದೆ ಒಂದು ಸತಿ, ಚೆನ್ನಾಗಿತ್ತು ಒಂಥರ ಕೂರಕ್ಕೆ. ಹಿಂದೆಗಡೆ ನೋಡಿ ಅದ್ರ ಅಂಡು ನೋಡಿ ಹೆಂಗಿದೆ ಅಂತ. 2 ಎಕ್ಸಾಸ್ಟ್ ಇದೆ. ಯಾವ ಕಲರ್ ಇಷ್ಟ ನಿಮಗೆ?
ಗ್ರೀನಾ ಆರೆಂಜಾ ಮಧ್ಯದಲ್ಲಿ ಒಂದು ವೈಟ್ ನಿಲ್ಲಿಸ್ಬಿಟ್ರೆ ಅದೊಂಥರ ನಮ್ಮ ಇಂಡಿಯನ್ ಫ್ಲ್ಯಾಗ್ ಥರ ಕಾಣಿಸುತ್ತೆ. ಸೊ ಈ ಬ್ಲ್ಯಾಕ್ ಕಾರಲ್ಲೇ ನಾನು ಓದ್ಸತಿ ಕೂತಿದ್ದು. ಒಂದಿನ ಇದನ್ನು ತಗೊಳ್ಳೋ ಟೈಮ್ ಬರ್ಬೋದು ನನ್ನ ಲೈಫಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಒಳ್ಳೆ ಗಳಿಗೆ ಬಂದರೆ. ನೋಡಿ ಇದು ಆಸ್ಟನ್ ಮಾರ್ಟಿನ್ ಇಲ್ಲಿ ಯಾವ ಥರ ಇದೆ. ಇದು ಸಖತ್ತಾಗಿದೆ. ಬಟ್ ನಮ್ಮ ಬಾಸಿಗೆ ಆಸ್ಟನ್ ಮಾರ್ಟಿನ್ ಇಷ್ಟ ಅಂತೆ. ಏನಕ್ಕೆ ಅಂದರೆ ಇದು ಒಳಗಡೆ ಕೂರೋದಕ್ಕೆ ಅವರು ಹೆವಿ ಉದ್ದ ಇದ್ದಾರೆ, ಹಾಗಾಗಿ ಇದು ಒಳಗೆ ಕೂರೋಕ್ಕೆ ಹೆವಿ ಈಸಿ ಆಗಿದೆ ಅಂತ ಹೇಳಿ. ಕಲರ್ಫುಲ್ ವೈಟು, ರೆಡ್ಡು, ಬ್ಲ್ಯಾಕು, ಆರೆಂಜು, ಬ್ಲೂ. ಸರ್ವಿಸ್ ಮಾಡೋದಕ್ಕೆಲ್ಲ ಇಲ್ಲೇ ಅನಿಸುತ್ತೆ ಕ್ಲಾಸಿಕ್ ಕಾರ್ಸು. ಇದೊಂಥರ ಕ್ಲಾಸಿಕ್ ಕಾರ್ಸಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಇದ್ದಂಗೆ. ಒಳ್ಳೆ ಸಂಗತಿ ಏನಪ್ಪ ಅಂದರೆ ಇದು ಫುಲ್ ಫ್ರೀ. ಬಂದು ಯಾರು ಬೇಕಾದ್ರೂ ನೋಡ್ಕೊಂಡು ಹೋಗ್ಬೋದು ಕಾರ್ನ. ಪರ್ಚೇಸು ಮಾಡ್ಬೋದು. ಇಲ್ಲಿ ಪ್ರೈಸ್ ಹಾಕಿದ್ದಾರೆ ನೋಡಿ. ಇದು ನಿಮಗೆ ಬೇಕು ಅಂದರೆ 1,12,00,000. ನೋಡಿ ಇದು ಫುಲ್ಲು ಪಾರ್ಟು ಇದ್ರ ಹಿಂದೆ ಬಿಚ್ಚಿಟ್ಟಿದ್ದಾರೆ. ಫುಲ್ ಕಾರ್ಬನ್ ಫೈಬರ್ ಅದು. ಸಖತ್ ಲೈಟ್ ವೆಯ್ಟ್ ಇರುತ್ತೆ. ಕೃಷ್ಣ ಹೇಳ್ತಿದ್ದ ಅವನು ಮ್ಯಾಟ್ ಆರ್ಮ್ಸ್ಟ್ರಾಂಗ್ನ ಫಾಲೋ ಮಾಡ್ತಾನಂತೆ ಯೂಟ್ಯೂಬಲ್ಲಿ. ಅವನದು ಫ್ಯಾನ್ ಅವನು. ನಾನು ನೋಡಿದ್ದೀನಿ, ತುಂಬ ಬಿಲ್ಡ್ ಮಾಡಿ ಅವ್ನು ಸಖತ್ತಾಗಿ ಮಾಡ್ತಾನೆ ಅವನು. ನೀವು ಯಾರಾದರೂ ಮ್ಯಾಟ್ ಆರ್ಮ್ಸ್ಟ್ರಾಂಗ್ ಯೂಟ್ಯೂಬಲ್ಲಿ ಅವ್ನ ಫ್ಯಾನ್ ಇದ್ದರೆ ಕಮೆಂಟ್ ಮಾಡಿ. ಅಂಬರೀಷ್ ಮತ್ತು ವಿಷ್ಣುವರ್ಧನ್. ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಕರೆಕ್ಟ್. ಅಂಬರೀಷ್ ವಿಷ್ಣುವರ್ಧನ್ ಗೋಣಿ ಚೀಲದಲ್ಲಿ ದುಡ್ಡು ತಂದು ಗೋಣಿ ಚೀಲದಲ್ಲಿ ಗೋಣಿ ಚೀಲದಲ್ಲಿ ದುಡ್ಡು ತಂದು ನಾವು ಕುಚಿಕು ಥರ ಕಾರ್ನ ಪರ್ಚೇಸ್ ಮಾಡಬೇಕಂತೆ ಆಸ್ಟನ್ ಮಾರ್ಟಿನ್ನ. ನೋಡಿ ಬಾಲ ಏನಂದ, ಜರ್ಮನಿಯಲ್ಲಿ ದುಡ್ಡು ಸಿಕ್ಕರು ಗೋಣಿ ಚೀಲ ಸಿಗಲ್ವಂತೆ. ಎಂಥ ಮಾತು. ಇದು ನೋಡಿ ಇಲ್ಲೊಂದು ಕನ್ವರ್ಟೇಬಲ್ ಇದೆ. ಸೇಮ್ ನಮ್ಮ ನೀಲಾಂಬರಿಗೆ ಇದ್ದಂಗೆ ಇದೆ, ಬಟ್ ನೀಲಾಂಬರಿಗಿನ್ನ ಚಿಕ್ಕದು. ಅಲ್ಲೊಂದು ಟೋಪ್ ಇಟ್ಟಿದ್ದಾರೆ. ಯಾವುದೋ ಹುಡುಗಿದಿರ್ಬೇಕಿದ್ದು ಕಾರು. ಇಲ್ಲಿ ಪೋರ್ಷಾ ಟಾರ್ಗಾ ಹೊಸದು. ಇದನ್ನು ಸೇಲ್ಗೆನೆ, ಪ್ರೈಸ್ ಹಾಕಿಲ್ಲ, ಆಗಲೇ ಇಟ್ಟಿದ್ದಾರೆ ನೋಡಿ. ಹೊಸದೇ ಅನ್ಸುತ್ತಿದ್ದು. ಏನು ನಡೀತಿದೆಯೋ ಅಲ್ಲಿ ನೋಡಿ, ಗೇಮ್ ಆಡ್ಬೋದು, ರೇಸಿಂಗ್ ಗೇಮು. ವಾ ಹೋಂಡಾ ನೋಡಿ, ಹೋಂಡಾ CRX. ಯಾರಾದರೂ ಹೋಂಡಾ ಫ್ಯಾನ್ ಇದ್ದರೆ 125 BHP, 19 ಲಕ್ಷ ಅಂತ ಇದಕ್ಕೆ. ಕ್ಲಾಸಿಕ್ ಕಾರು ಸೆಕ್ಸಿ ಆಗಿದೆ ಇದು. ಇದೆಲ್ಲ ಇವಾಗ ಓಡ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೂ ಬಟ್ 2,20,00,000 ದೇವರೇ. ಇಲ್ಲೊಂದಿದೆ ನೋಡಿ ಚಿಕ್ಕದು BMW. ಮುಂದೆಯಿಂದ ಡೋರ್ ಓಪನ್ ಆಗುತ್ತೆ ಈ ಥರ. ಇದನ್ನು ಟೆಂಪೋ ಹ್ಯಾಂಡ್ ಸೀಟ್ ಅಂತೆ. 20 ಲಕ್ಷ ಅಂತ ಇದಕ್ಕೆ. ಒಳ್ಳೆ ನಮ್ಮದು BBMP ಕಸಿದ್ಲರು ಇದ್ದಂಗೆ ಐತಿದ್ದು. ಇವಾಗ ಒಂದು ಕ್ವಶನ್ನು ಇವ್ರು 3 ಜನಕ್ಕೆ, ಅಂದರೆ ನಾನು ಸೇರಿಸಿ. ಇವಾಗ ಎಲ್ಲ ಕಾರ್ಸ್ನು ನೋಡಿ ಆಚೆ ಹೋಗ್ತಿರ್ಬೇಕಾದ್ರೆ ನೀವು ಇಷ್ಟರಲ್ಲಿರೋ ಒಂದು ಕಾರ್ನ ದೇಪಬೇಕು ಅಂದರೆ ಯಾವ ಕಾರ್ ದೇಪ್ತೀರಾ ಅಂತ ಹೇಳಬೇಕು. ನೋಡೋಣ ಯಾರಿಗೆ ಯಾವ್ಯಾವ ಕಾರ್ ಇಷ್ಟ ಆಗುತ್ತೆ ಅಂತ. ಈ ಥರ ಕ್ಲಾಸಿಕ್ ಕಾರ್ಸ್ ಎಲ್ಲ ಎಲ್ಲೂ ಸಿಗೋಕ್ಕೆ ಆಗಲ್ಲ, ಯಾಕಂದರೆ ಎಲ್ಲ ಇದು ಜರ್ಮನ್ ತಳಿಗಳು. ಇಲ್ಲೇ ಸಿಗೋದು ಜಾಸ್ತಿ. ಯಾಕಂದರೆ ಎಷ್ಟೇ ಆದರೂ ಜರ್ಮನಿ ಪೋರ್ಷಾ ಜನ್ಮಸ್ಥಳ. ಪೋರ್ಷಾ ಒಂದೇ ಅಲ್ಲ, ನಿಮಗೆಲ್ಲರಿಗೂ ಗೊತ್ತು BMW, ಆಡಿ, ಪೋರ್ಷಾ, ಮರ್ಸಿಡೀಸ್ ಬೆಂಜ್, ಫೋಕ್ಸ್ ವ್ಯಾಗನ್ ಎಲ್ಲ ಜರ್ಮನಿ ಇದ್ದಾನೆ. ಆಡಿ ಹೇಳಿದ್ದೀನಿ. ಬಟ್ ಲ್ಯಾಂಬೋರ್ಗಿನಿನೂ ಒಂಥರ ಇಟಾಲಿಯನ್ ಬ್ರ್ಯಾಂಡ್ ಅದು. ಬಟ್ ಆದ್ರೂ ಆಡಿ ಅವ್ರದ್ದೇ ಜಾಸ್ತಿ ಪಾರ್ಟ್ಸ್ ಎಲ್ಲ ಹೋಗೋದು. ಅವ್ರದ್ದು ಅಂಡರಲ್ಲೇ ಬರುತ್ತೆ. ಎಲ್ಲ ಫೋಕ್ಸ್ ವ್ಯಾಗನ್ ಅಂಡರಲ್ಲೇ ಬರುತ್ತೆ. ಫೋಕ್ಸ್ ವ್ಯಾಗನ್ ಅಷ್ಟು ದೊಡ್ಡ ಕಂಪ್ನಿ. ನೋಡಿ ಇಲ್ಲೊಂದು ಫೆರಾರಿ ಇದೆ, ಕ್ರೇಜಿ ಫೆರಾರಿ SF90 ಕೆ. ಇದ್ರ ಬೆಲೆ ಬಂದು 4,60,00,000. ನಿಂದು BMW Z4 ಅಲ್ವಾ? ಚೆನ್ನಾಗಿ ಸಖತ್ ಕಾರ್ ತಾನೆ? ಹಾಂ ಹೌದು. ಅರ್ಥ ಆಯ್ತು ಅನ್ಸುತ್ತೆ. ದೊಡ್ಡ ಕಾರೇ ಅರ್ಥ ಆಯ್ತು ಅನ್ಸುತ್ತೆ ಫ್ರೆಂಡ್ಸ್. ಏನೋ ಭಾಳ ಡಬಲ್ ಮೀನಿಂಗಲ್ಲಿ ಹೇಳ್ದ. ಇದು ನೋಡಿ ಸಾಫ್ಟ್ ಟಾಪ್ ಒಳಗಡೆ ಯಾವ ಥರ ಮೆಕ್ಯಾನಿಸಮ್ ಇರುತ್ತೆ ಇದೆಲ್ಲ ಅಂತ ಇಲ್ಲಿ ಬಿಚ್ಚಿಟ್ಟಿದ್ದಾರೆ. ನೋಡ್ಕೋಬೋದು ಇದನ್ನ.
BMW ಅವ್ರದ್ದು ಇದು ಹೆಸರು ಮರ್ತೋಗಿದೆ. ಒಟ್ಟಿನಲ್ಲಿ ಇದು 1000cc ಏನೋ ಬರುತ್ತಿದೆ. ಸಕ್ಕತ್ತಾಗಿದೆ ಇದು ಸೌಂಡ್ ಮಾತ್ರ. ಇದು ಇಲ್ಲಿ ತೊಗೋಬೇಕು ಅಂದರೆ ಸೆಕೆಂಡ್ ಹ್ಯಾಂಡೇ ಒಂದು 10 ಲಕ್ಷ ಆಗುತ್ತೆ, 10-11 ಲಕ್ಷ. ಇಲ್ಲಿ ನೋಡಿ, ಇಲ್ಲಿ ರಾಕ್ಷಸ MG GT ಬ್ಲ್ಯಾಕ್ ಸೀರೀಸು, ಫುಲ್ಲು ಕಾರ್ಬನ್ ಫೈಬರ್, ಅಣ್ಣ V8 ಬೈಟರ್ಬೋ, ಬ್ಯಾಟ್ ಮೊಬೈಲ್. ಇದು ಹಳೇದು E46 M3, ಕ್ರೇಜಿ ಇದು ಮಾತ್ರ. ಇದು ಹೆವಿ ಕಾಸ್ಟ್ಲಿ ಇದೆ, ಈಗ ಸಿಗೋದೇ ಇಲ್ಲ ನನಗಿದು. ಇದು ಬಂದು ಪೋರ್ಷದು ನೋಡಿದ್ರೆ. ಇಲ್ಲಿ ಇವಾಗ ನಾನು ತೋರಿಸೋ ಕಾರ್ ನಿಮಗೆ ನನ್ನ ಡ್ರೀಮ್ ಕಾರು. ನನ್ನ ಲೈಫಲ್ಲಿ ನಾನೇನಾದರೂ ಸಕ್ಸಸ್ ಆದರೆ ಈ ಕಾರ್ನ ತೊಗೋಬೇಕು ಅಂತ ನನ್ನ ಅನಿಸಿಕೆ ಅಲ್ಲ, ನನ್ನ ಒಂದು ವಿಶ್ವ. ತೋರಿಸ್ತೀನಿ ನೋಡಿ ಯಾವ ಕಾರು ಅಂತ. ಪೋರ್ಷಾ GT3 RS, ಯೆಲ್ಲೋ ಕಲರ್. ಯೆಲ್ಲೋ ಬಿಟ್ಟರೆ ವೈಟು, ಎರಡೇ ಇಷ್ಟ ನನಗೆ. ಸೊ ಆಗಲೇ ಯಾರೋ ಆಚೆ ಓಡಿಸ್ಕೊಂಡು ಬಂದಿದ್ದಾರೆ ನೋಡಿ, ಫುಲ್ಲೆಲ್ಲ ಗಬ್ಬಾಗ್ಬಿಟ್ಟಿದೆ ಮುಂದೆ. ಇಲ್ಲಿ ಮುಂದೆ ಕಡೆ ನೋಡಿ ಅವರು ಎಷ್ಟು ಡೀಟೇಲ್ ಮಾಡಿದ್ದಾರೆ ಅಂದರೆ, ಈ ಪೋರ್ಷಾ ಲೋಗೋ ಇದೆಯಲ್ಲ ಎಲ್ಲದರಲ್ಲೂ ಮೆಟಲ್ ಲೋಗೋ ಇರುತ್ತೆ. ಬಟ್ ಪೋರ್ಷಾ GT3 RSಗೆ ಮಾತ್ರ ಅವರು ಕಾರ್ಬನ್ ಫೈಬರ್ ಮೇಲೆ ಅದು ಸುಮ್ಮನೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಏನಕ್ಕೆ ಅಂದರೆ ಅದರಲ್ಲೂ ವೆಯ್ಟ್ ಸೇವ್ ಮಾಡ್ಬೋದು ಅಂತ. ಇನ್ನೊಂದೇನಪ್ಪ ಅಂದರೆ ಪೋರ್ಷಾ ಕಾರ್ಸ್ ಬಗ್ಗೆ, ನೀವು ಯಾವುದೇ ಕಾರ್ ತೊಗೊಂಡ್ರೂ ಅದಕ್ಕೆ ಡಿಪ್ರಿಸಿಯೇಷನ್ ಇರುತ್ತೆ. ಬಟ್ ಪೋರ್ಷಾ ಕಾರ್ಸಿಗೆ ಮಾತ್ರ ಡಿಪ್ರಿಸಿಯೇಷನ್ನೇ ಇರೋಲ್ಲ. ಯಾವಾಗಲೂ ಅದು ಒಂದೇ ರೇಟಿಗೆ ಹೋಗುತ್ತೆ, ಇಲ್ಲಾಂದರೆ ನೀವು ತೊಗೊಂಡಿದ್ದಕ್ಕಿಂತ ಜಾಸ್ತಿ ರೇಟಿಗೆ ಹೋಗುತ್ತೆ, ಅಥವಾ ಇನ್ನೂ ಸ್ವಲ್ಪ ಡಿಫ್ರೆನ್ಸಿಗೆ ಹೋಗುತ್ತೆ. ತುಂಬ ತೀರಾ ಡಿಪ್ರಿಸಿಯೇಷನ್ ಏನಾಗಲ್ಲ ಬೇರೆ ಕಾರ್ ಥರ. ಇಲ್ಲೂ ಇದೆ ನೋಡಿ ಪೋರ್ಷದು. ಇದು ನೋಡಿ ಲ್ಯಾಂಬೋರ್ಗಿನಿ ಹಳೇ ಮಾಡಲು ಯಾವ ಥರ ಇದೆ, ಫುಲ್ಲು ಬಾಕ್ಸ್ ಶೇಪಲ್ಲಿ ಮಾಡಿರೋದು. ಇದು V12 ಮೋಟರು, 455 PS, 1985 ಮಾಡಲ್. ಆಡಿ ಫ್ಯಾನ್ಸ್ ಯಾರ್ಯಾರು ಇದ್ದಾರಾ ಬಂದ್ರಪ್ಪ. ಆಡಿ R8 ಫುಲ್ಲು ರ್ಯಾಪ್ ಮಾಡಿದ್ದಾರೆ. ಇದು ನೋಡಿ ಆಡಿದು ನಾರ್ಮಲ್ ಬ್ರೇಕ್ ಕ್ಯಾಲಿಪರ್ಸು 9.5 kg ಬರುತ್ತೆ. ಇದು ಬಂದು R8ಗೆ ಯೂಸ್ ಮಾಡೋದು ಬರೀ 5.5 kg. ಎಷ್ಟು ಡಿಫ್ರೆನ್ಸ್ ಇರುತ್ತೆ ನೋಡಿ. ಸ್ಕೂಬಿ ಡೂಬಿಡೋಲ್ಲಿ ಬರ್ತಿತ್ತಲ್ಲ ಅದೇ ತಾನೇ ಇದು. ಇದು ಮರ್ಸಿಡೀಸ್ ಬೆನ್ಸ್. ಇದು ನೋಡಿ BMW ಸಾಕಾಗಿದೆ, ಹಳೆಯ ಕ್ಲಾಸಿಕ್ ಕಾರು, ಚಿಂದಿಯಾಗಿದೆ ಇದು ಮಾತ್ರ. ಶೇಪು ಅಷ್ಟೇ, ಈ ಶೇಪ್ ಮಾತ್ರ ಸಾಕಾದ ಇಷ್ಟ ನನಗೆ. ಇವಾಗ ಹೊಸದಾಗಿ ಬರ್ತಿರೋ 812 ಅದನ್ನು ಇದೇ ಥರ ಮಾಡ್ತಾಯಿದ್ದಾರೆ. ಫ್ರಂಟ್ ಡಿಸೈನು 2025 ಮಾಡಲು. ಅದು ಮೋಸ್ಟ್ಲಿ ಇದರಿಂದಾನೇ ಇನ್ಸ್ಪಿರೇಷನ್ನು. ಅವ್ರು ಹೇಳ್ತಿರೋ ಪ್ರಕಾರ ಈ ವರ್ಷ ಲಾಸ್ಟ್ V12 ಅಂತ ಹೇಳ್ತಾ ಇದ್ದಾರೆ ಫೆರಾರಿದು. ಬಟ್ ನೆಕ್ಸ್ಟು ಕ್ಲೈಮೇಟ್ ಚೇಂಜಸ್ ಅದು ಇದು ಅಂದ್ಬಿಟ್ಟು V12ನ ಸಾಯಿಸ್ತಾ ಇದ್ದಾರೆ. ಹೋಪ್ಫುಲಿ ನಾನು ತಗೊಳ್ಳೋ ಶಕ್ತಿ ಬಂದಾಗ V12 ಇನ್ನೂ ಇರುತ್ತೆ ಅಂದ್ಕೊಳ್ತೀನಿ. ನನ್ನ ಫೇವ್ರೆಟ್ ಕಾರು ಫೆರಾರಿ V12 ಎಂಜಿನು 812 296 GTB. ಯೆಲ್ಲೋ ಕಲರ್ ಫೆರಾರಿ ಇಷ್ಟ ಆಗಲ್ಲ. ಫೆರಾರಿ ಅಂದರೆ ರೆಡ್ ಕಲರು, ಯೆಲ್ಲೋ ಕಲರ್ ಯಾವನ್ ತೊಗೊತಾನೆ ಗುರು ಫೆರಾರಿನ. ಪೋರ್ಷಾ ಹಳೇದು ಯೆಲ್ಲೋ ಕಲರ್ ನೋಡಿ, ಅದು ಯಾವ ಥರ ಇದೆ. ಜಾಸ್ತಿ ಡಾರ್ಕ್ ಇಲ್ಲ, ಬಟ್ ಸ್ವಲ್ಪ ಲೈಟ್ ಕಲರ್ ಇದೆ. ಇದು ಹಿಂಗಿದೆ, ಕ್ರೇಜಿ ಫುಲ್. ಇದು ಕಣ್ಣು ಹೊಡಿಯುತ್ತಲ್ಲ ಆ ಥರ ಹೆಡ್ ಲ್ಯಾಂಪ್ಸ್. ಇದು ಓಪನ್ ಆಗುತ್ತದು ಆಚೆ, ಅದು ಸಖತ್ತಾಗಿ ಅನಿಸುತ್ತೆ. ಒಳ್ಳೆ ಕಣ್ಣು ನೋಡ್ದಂಗೆ ಹೆಡ್ ಲ್ಯಾಂಪ್ಸ್ ಓಪನ್ ಮಾಡಿದಾಗ. ಇದು ಹಳೇದು ಮರ್ಸಿಡೀಸ್ SLS AMG. ಈ ಕಾರ್ದು ಡೋರ್ಸ್ ಬಂದು ಮೇಲ್ಗಡೆ ಓಪನ್ ಆಗುತ್ತೆ, ಈ ಥರ ಓಪನ್ ಆಗುತ್ತೆ. ಅದು ಸಖತ್ತಾಗಿದೆ. ಇದೊಂದೇ ಕಾರ್ ಅನಿಸುತ್ತೆ ಈ ಥರ ಓಪನ್ ಆಗೋದು. ಬೇರೆ ಕಾರ್ಸ್ ಎಲ್ಲ ಹಿಂಗೆ ಓಪನ್ ಆಗುತ್ತೆ, ಬಟ್ ಇದೊಂದೇ ಈ ಥರ ಒಳ್ಳೆ ರೆಕ್ಕೆ ಥರ ಓಪನ್ ಆಗುತ್ತೆ, ಹಿಂಗೆ ಎರಡು ಆ ಕಡೆ ಈ ಕಡೆ. ಇದು ಇವಾಗ ಮಾತಾಡ್ಸೋಕ್ಕಾಗಲ್ಲ, ಹೆವಿ ಕಾಸ್ಟ್ಲಿಯಾಗಿ ಹೋಗಿದೆ ಇದು ಕಾರು. ಹೆವಿ ಹಳೆ ಕಾರ್ ಇದು, ಆದ್ರೂ ಸಿಗೋದು ತುಂಬ ಕಷ್ಟ ಆಗಿದೆ ಅದು. ಪೋರ್ಷಾ GT4
RS ಅನ್ಸುತ್ತಿದ್ದು. ಲ್ಯಾಂಬೋರ್ಗಿನಿ ಅವೆಂಟಡೋರು. ಇದು ಪೋರ್ಷ ಹಳೇದು 914 ಅಂತೆ, 1969 ಮಾಡೆಲ್. ಇದು ಕಣ್ಣೊಡಿಯುತ್ತೆ. ಇದು 8 ಸೀರೀಸು. BMW ಫ್ಯಾನ್ ಆಗಿ ನನಗೆ ಕೇಳ್ತಾರೆ ಯಾವುದು ಅಂತ. ಅದು ಆಬ್ವಿಯಸ್ಲಿ 8 ಸೀರೀಸ್ ಇದು V8. ನನ್ನ ಅಲ್ಟಿಮೇಟ್ ಡ್ರೀಮ್ ಕಾರ್ ಅಂತ ಹೇಳಿದ್ರೆ ಅದು ಇದೇನೆ, ಫೆರಾರಿ 812 ಸೂಪರ್ ಫಾಸ್ಟ್. ಕ್ರೇಜಿ V12 ಇಂಜಿನ್ನು. ಇದ್ರದ್ದು ಸೌಂಡ್ ಕೇಳಿಬಿಟ್ರೆ ನೀವು ಕಳ್ದೋಗ್ಬಿಡ್ತೀರಾ. ಸೆಕ್ಸಿಯಾಗಿ V12 ಮಾತ್ರ ರೋರ್ ಇದೆಯಲ್ಲ, ಅಲ್ಟಿಮೇಟ್ ಗುರು. ಇದನ್ನು ತೊಗೊಂಡೋದ್ರೆ ಮುಗೀತು ಕತೆ. ನಾನು ನನ್ನ ಕಾರಲ್ಲಿರೋ ಗಣೇಶಂಗೆ ಕೇಳ್ಕೋಬೇಕು, ಗಣೇಶ ಆ ಕಾರ್ ತೊಗೊಳ್ಳೋ ಶಕ್ತಿ ಕೊಡಪ್ಪ ಅಂತ. ಹೋಪ್ಫುಲಿ ಸಮ್ಡೇ. ಆಡಿ R8 ಮೋಟೋ ಸ್ಪೋರ್ಟ್ಸ್ ಎಡಿಷನ್. ಇದು ಯಾವ ಥರ ವಿಂಗ್ಸ್ ನೋಡಿ ಅದ್ರದ್ದು, ಕ್ರೇಜ್. ಇವರು ರೇರ್ ಸ್ಪಾಯ್ಲರ್ ಮಾತ್ರ, GT ಸ್ಪಾಯ್ಲರ್ ಹಿಂದೆಗಡೆ. ಕ್ರೇಜಿ BMW M3 E30. ಇದೂ ಅಷ್ಟೇ ಹೆವಿ ಇಷ್ಟ ನನಗೆ. ಈ ಶೇಪ್ಗೆ ಸೆಕ್ಸಿ ಆಗಿದೆ ಮಾತ್ರ ಗಾಡಿ. ಇದೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಅಷ್ಟೇ, ಬಟ್ ಹೆವಿ ಚೆನ್ನಾಗಿರುತ್ತೆ ಇಟ್ಕೊಳ್ಳೋದಕ್ಕೆ ಒಂದು ಕಲೆಕ್ಷನ್ ಆಗಿ. ನಾವು ಯಾವ ಕಾರ್ ಇಷ್ಟ ಇಷ್ಟರಲ್ಲಿ ಅಂತ ಒಂದು ಕ್ವಶನ್ ಕೇಳಿದ್ದೆ ಆಗಲೇ. ಯಾವ ಕಾರ್ ದೇಪ್ತೀರಾ ಅಂತ ಕೇಳಿದ್ದೆ. ಪಾಪ ನಮ್ಮ ಬಾಲ ಆ ಥರ ಎಲ್ಲ ದೇಪ್ಬಾರ್ದು, ನಾವು ಕನ್ನಡದವರು ಅಂತ ಹೇಳಿಲ್ಲ. ಯಾವ ಕಾರ್ ಬೇಕಾ ನಿಮಗೆ? ಇದೇ ಫ್ಲೋರಲ್ಲೇ ಇದೆ, ಅಲ್ಲೊಂದು ಕಡೆ ಮೂಲೆಯಲ್ಲಿದೆ GT3 RS. ನಮ್ಮ ಶಿಷ್ಯ ಹಿಂಗೆ ಯಾವ ಕಾರ್ ಇಷ್ಟ? ನಮ್ಮ ಕಷ್ಟಲ್ಲ ಇಲ್ಲಪ್ಪ. ಇಲ್ಲ, ಹೇಳ್ಬೇಕು ನೀವು. ಗ್ರೌಂಡ್ ಫ್ಲೋರಲ್ಲಿದೆ ಆಸ್ಟನ್ ಮಾರ್ಟಿನ್ SUV. SUV ಇವನಿಗೆ SUV ಇಷ್ಟ ಅಂತೆ, ಕೃಷ್ಣಂಗೆ GT3 RS. ನನಗೆ ಯಾವ ಕಾರ್ ಇಷ್ಟ ಅಂತ ನಿಮ್ಗೆ ಗೊತ್ತು, ಅಲ್ಲಿ 2-3 ಸತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಆದರೆ ಇನ್ನೊಂದು ಕಾರ್ ಇದೆ ನನಗೆ, ಎರಡರಲ್ಲಿ ಕನ್ಫ್ಯೂಷನು. ಒಂದು GT3 RS, ಒಂದು ಫೆರಾರಿ 812 ಸೂಪರ್ ಫಾಸ್ಟು. ತೋರಿಸ್ತೆ ನಿಮಗೆ ರೆಡ್ ಕಲರು. ನೋಡೋಣ ಲೈಫಲ್ಲಿ. ಕ್ವಶನ್ ಏನು ಕಾಂಟ್ರಡಿಕ್ಟರಿ ಮಾಡ್ಬಿಟ್ಟೆ. ಫೇವ್ರೆಟ್ ಕಾರ್ ಯಾವುದು ಅಂತ ಹೇಳಿ. ಇವಾಗ ಅದು ಎರಡು ಫೇವ್ರೇಟ್ ಇದೆ ನನಗೆ. ಒಂದು ಒಂದೇ ಒಂದು ಫೇವ್ರೇಟ್ ಅಂದರೆ ಒಂದು ಮೋಸ್ಟ್ಲಿ ಐ ಗೋ ವಿತ್ ಫೆರಾರಿ 812. ಅದು ಏನಕ್ಕೆ ಅಂದರೆ ನಾನು GT3 RS ಫೇವ್ರೇಟ್ ಇದ್ದೆ. ಏನಿಲ್ಲ, ಅದಕ್ಕೇನಿಲ್ಲ. GT3 RS ಏನಕ್ಕೆ ಅದಕ್ಕಿಂತ ನಾನು ಸ್ವಲ್ಪ ಕಮ್ಮಿ ಇಷ್ಟಪಡ್ತೀನಿ ಅಂದರೆ, GT3 RS ಬಂದು 6 ಸಿಲಿಂಡರ್ ಇಂಜಿನ್, ಅದು 812 ಬಂದು 12 ಸಿಲಿಂಡರ್ ಇಂಜಿನ್. V12 ಅದು, ಇದು 6 ಸಿಲಿಂಡರ್. ಸೊ ಅದ್ರ ಸೌಂಡು ಎಲ್ಲಿ ಅಲ್ಟಿಮೇಟ್. ಹೇಳೋದು ನೋಡ್ರೆ ಹೋಗ್ಬೇಕಿದ್ರೆ ಕಾರ್ ಇವಾಗ ಅದು ಪೋರ್ಷ ಸೌಂಡು ಅದು ಚೆನ್ನಾಗಿದೆ. ಪೋರ್ಷದು 6 ಸಿಲಿಂಡ್ರಲ್ಲಿ ಅದು ಬೆಸ್ಟ್ ಸೌಂಡ್ ಅಂತ ಹೇಳ್ತೀನಿ ಬೇಕಾದ್ರೆ ಪೋರ್ಷದು. ಬಟ್ ನನಗಿಷ್ಟ ಬಂದು V12 ಫೆರಾರಿದು ಅಲ್ಟಿಮೇಟ್. ನನಗೆ ಲ್ಯಾಂಬೋರ್ಗಿನಿಂದ ಫೆರಾರಿದು V12 ಸೌಂಡ್ ಜಾಸ್ತಿ ಇಷ್ಟ. ನೋಡಿ, ನಮ್ಮ ಹತ್ರ ಇರೋ ದುಡ್ಡಿಗೆ ಈ ಕಾರೇ ತಗೋಬೇಕಷ್ಟೇ. ಇಲ್ಲೇ ಬಂದು ಆಟ ಸಾಮಾನು ಕಾರು ಇದು ಬರೋಲ್ಲ ನೋಡಿ. ಅಲ್ಟಿಮೇಟು BMW M3 ಅನ್ಸುತ್ತಿದ್ದು. M3 3 ಸೀರೀಸ್ ಇದು. ಇದಕ್ಕೆ ಫ್ರಂಟ್ ವೈಪರು, ಹೆಡ್ ಲ್ಯಾಂಪ್ಸಿಗೆ ವೈಪರ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೊಂದು ಸೈಕುರು ನಾನು ನೋಡೇ ಇಲ್ಲ ಇವತ್ತು. ಕ್ರೇಜಿ ಗುರು. ನಾನು ಲ್ಯಾಂಬೋರ್ಗಿನಿ ಬೈಕ್ ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ, ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ. ಫುಲ್ ಹೆವಿ ರೋದ್ನೆ ಇವತ್ತು, ಸ್ಯಾಟರ್ಡೆ ಬರೇ, ಎಲ್ಲೂ ಜಾಗ ಇಲ್ಲ. ಶಿಟ್ ಮಚ್ಚಾ, ಏನಾಯ್ತು? ಅಪ್ಪ ಇಲ್ಲ ಕ್ಲೋಸ್ ಏನೋ ಅನ್ಕೊಂಡೆ ಅಪ್ಪ. ಫಾರ್ ಎ ಸೆಕೆಂಡ್ ಇಲ್ಲೂ ಐನ್ಬಾನ್ ಸ್ಟ್ರಾಸನ್ನೇ ಕ್ಲೋಸ್ ಮಾಡಿಬಿಟ್ಟವ್ರು. ಅಂದರೆ 2 ವೇ ಹೋಗ್ಬೋದು ಅಂತ ಮಾಡ್ಬಿಟ್ಟು. ಇವಾಗ ನಿಮ್ಗೇನೋ ಹೇಳಬೇಕು ಅಂತ ಇದ್ದೆ. ಅದೇನಪ್ಪ ಅಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆಲ್ಲ ಗೊತ್ತಿರುತ್ತೆ. ನಮ್ಮ ನಾರಾಯಣ ಕಾನ್ಸೆಪ್ಟ್ ಕೊಟ್ಟಿದ್ದೆ ನಮ್ಮ ಬಾಲ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎದೆ ತುಂಬಿ. ಇಲ್ಲೊಂದು ನೀಲಾಂಬರಿಯ ಕಸಿನ್ ಇದ್ದಾಳೆ ನೋಡಿ, ಕರಿಯಾಂಬರಿ, ಬ್ಲ್ಯಾಕ್ ಕಲರು. ಈ ಜೀಪ್ ನೋಡಿ, ಅಪ್ಪ ದನ ಇದ್ದಂಗಿದೆ, ಎಷ್ಟು ದೊಡ್ಡದಿದೆ. ಫುಲ್ ಕ್ರೇಜಿ ಆಗಿದೆ ಇದು. ಹೆಂಗೆ ಹೋಗ್ಬೋದು? ಹಂಗೂ ಹೋಗ್ಬೋದಂತೆ. ಹಂಗೆ ಹೋದ್ರೆ ದೂರ ಆಗುತ್ತಂತೆ. ಹಿಂಗೆ ಹೋಗ್ಬೇಕಂತೆ ಇವನಿಗೆ.
ಮೆನ್ಯೂ ಈ ಥರ ಇದೆ. ಸೊ ಇವತ್ತು ತೋರ್ಸೋಣ ಎಷ್ಟು ಕಾಸ್ಟ್ಲಿ ಇರುತ್ತೆ. ಒಂದು ದೋಸೆ ಕಮ್ಮಿ €2. ನೀನು ಮಾಮೂಲಿ ದೋಸೆ ತೋರಿಸು. ಮೈಸೂರು ಮಸಾಲೆ ದೋಸೆ €13, ₹1300 ಮೈಸೂರು ದೋಸೆಗೆ. 2 ವಡೆಗೆ ಸಾಂಬಾರಿಗೆ ₹800. ಬರೀ ರಸಮ್ ಬೇಕು ಅಂದರೆ ₹500. ಇಡ್ಲಿಗೆ 2 ಇಡ್ಲಿಗೆ ₹800. ಇಡ್ಲಿ ವಡೆ ಸಾಂಬಾರಿಗೆ ₹950. ಏನೇನೋ ಹಾಕ್ಬಿಟ್ಟಿರೋ ಇಲ್ಲಿ. ಮಶ್ರೂಮ್ ಚೀಸ್ ದೋಸೆ ಅಂತೆ. ದೇವರೇ, ನಮ್ಮ ದೋಸೆಗೆ ಅವಮಾನ ಗುರು. ಎಲ್ಲ ಚೀಸ್ ದೋಸೆ ಇದೆಲ್ಲ. ಚಾಕ್ಲೇಟ್ ದೋಸೆ ಅಂತೆ. ಅವಮಾನ ಗುರು. ಈ ಚಾಕ್ಲೇಟ್ ದೋಸೆನ ನಾವು ಖಂಡಿಸ್ತೀವಿ. ದಯವಿಟ್ಟು ಯಾರು ಚಾಕ್ಲೇಟ್ ದೋಸೆನ ತಗೋಬೇಡಿ. ಇಲ್ಲಿ ನೋಡಿ, ಗುಲಾಬ್ ಜಾಮೂನು ₹640. ಆಮೇಲೆ ಫ್ರೂಟ್ ಸಲಾಡ್ ಎಲ್ಲ ಇದೆ, ಐಸ್ ಕ್ರೀಮ್ ಎಲ್ಲ ಇದೆ. ಇಲ್ಲಿ ಗೋಬಿ ತಿಂದ್ಬಿಟ್ರೆ ಅಷ್ಟೇ ಕತೆ. ಗೋಬಿನೋ ಎಣ್ಣೆನೋ ಗೊತ್ತಾಗಲ್ಲ. ಎಣ್ಣೆ ಪಾಕ ತಿಂದಂಗಾಗತ್ತೆ. ನಾನು 2 ಸಲ ಗೋಬಿ ತಿಂದೀನಿ. 2 ಸಲನೂ ವರ್ಸ್ಟ್ ಗೋಬಿ ಲೈಫ್ ಅಂತೆ. ನೋಡಿ, ಯಾರು ಸರ್ವಣ ಭವನ್ ಬಂದರೆ ಗೋಬಿ ತಿನ್ಬೇಡಿ. ನೋಡಿ, ಬಂತು ದೋಸೆ ಎಲ್ಲರದು. 3 ಜನ 3 ದೋಸೆ, 2 ಚಟ್ನಿ, 2 ಸಾಂಬಾರು ಅಷ್ಟೇ. ಒಳಗಡೆ ಆಲೂಗೆಡ್ಡೆ ಇದೆ ಅನ್ಕೊತೀನಿ ಒಳಗಡೆ. ಗಡತ್ತಾಗಿ ಹೊಟ್ಟೆ ತುಂಬ ತಿಂದಿದ್ದೀವಿ. ಥ್ಯಾಂಕ್ಸ್ ಕೃಷ್ಣ ಟ್ರೀಟಿಗೆ. ಕೃಷ್ಣ ಟ್ರೀಟು ಅಂತ ಅನ್ಕೋಬೇಡಿ, ದುಡ್ಡು ಕೊಡ್ತೀವಿ ವಾಪಸ್. ಮೋಡ ಕವಿದ ವಾತಾವರಣ ನೋಡಿ. ಇಲ್ಲಿ ಫ್ರಾಂಕ್ಫರ್ಟಲ್ಲಿ ಗೊಬ್ಬು ಮಾಡಿದ್ದಾರೆ. ಇಲ್ಲೆಲ್ಲ ಫ್ರಾಂಕ್ಫರ್ಟ್ ಹಾಟ್ ಬಾನಫು. ಇಲ್ಲಿ ಎದುರುಗಡೆ ರೈಲ್ವೆ ಸ್ಟೇಷನ್ ಹತ್ರ ಹೆವಿ ಗೊಬ್ಬಾಗಿದೆ ಸ್ಟ್ರೀಟು. ನೋಡಿ, ನಾವು ಇಲ್ಲೆಲ್ಲ ಕಸ ಎಸ್ತಿರೋದು ತೋರಿಸ್ತೀವಿ ಈಗ. ಇಲ್ಲೂ ನೋಡಿ ಹೆಂಗಿದೆ ಕಸಗಳೆಲ್ಲ ಗೊಬ್ಬು ಮಾಡಿ ಬಾಟ್ಲು ಗೀಟ್ಲು ಏನೇನೋ ಎಸ್ತಿದ್ದಾರೆ. ಏನೇನಿದೆ ಅಂತ ಕಾಯಿ ಹಾರಿಸ್ತಾವನಿಲ್ಲಿ. ಕಾಲಾ ಜಾಮೂನ್ ಬೇಕಂತ ನಮಗೆ. ಕಾಲಾ ಜಾಮೂನ್. ಕೃಷ್ಣ, ಕಾಲಾ ಜಾಮೂನ್ ಬೇಕಾ? ಸಖತ್ತಾಗಿ ಕಾಣಿಸ್ತಾ ಇದೆ. ನೀನು ಬಿಡಪ್ಪ, ಸುರಸುಂದರ. ಯಾರು ಕಾಳು ಹಾಕ್ಬಿಡ್ರಿ. ನಾನು ಮದುವೆ ಆಗಿದೆ, ನನಗೆ ಅದನ್ನೆಲ್ಲ ಹಾಕ್ಬಿಟ್ಟ ಮದುವೆ. ಇಂಡಿಯನ್ ಸ್ಟೋರಿಗೆ ಬಂದಿದ್ದೀವಿ. ಮೈಸೂರು ಪಾಕ್ ಇದೆ, ಲಾಡು ಇದೆ, ಜಿಲೇಬಿ, ಏನು ಬೇಕು ನೋಡಿ. ರಾಗಿ ಹಿಟ್ಟಿದೆ 5 kgಗೆ ₹1350. ಕೃಷ್ಣ ಹೆವಿ ಶಾಪಿಂಗು, ಬಾಲನು ಹೆವಿ ಶಾಪಿಂಗು, ನಾನೊಬ್ಬನೇ ಲೈಟ್ ಶಾಪಿಂಗು. ನಾವಿಬ್ಬರು ಹೊಟ್ಟೆಗೆಲ್ಲ ತಿಂತೀವಿ. ಅವರೆಲ್ಲ ಸಂಸಾರಸ್ತ್ರಪ್ಪ. ಇಬ್ರು ಮದುವೆ ಆಗಿದೆ, ನಾನೊಬ್ಬನೇ ದಂಡಪಿಂಡ. ಕೃಷ್ಣ ಹಾಕಳಿಸ್ತಾನೆ ನೋಡಿ ಈಗ. ಫುಲ್ ಬ್ಯಾಕ್ಗ್ರೌಂಡಲ್ಲಿ ಅಷ್ಟೇ, ನೀನು ಅಂತ ಗೊತ್ತಾಗಲ್ಲ. ಹಾಕಿಬಿಟ್ಯ ಮತ್ತೆ. ನೋಡಿ, ಇಲ್ಲಿಗೆ ತಿರಾಮಿಸು ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ತಿರಾಮಿಸು ಲವರ್ ಆಗ್ಬಿಟ್ಟಿದ್ದೀನಿ ನಾನೀಗ. ಏರ್ಪೋರ್ಟ್ ಹತ್ರ ಬಂದ್ಬಿಟ್ಟು ಯಾಕೆ ಇಷ್ಟು ಕೆಳಗೆ ಅಂದರೆ ನಾರಾಯಣ ನಾರಾಯಣ